ಇವ್ರಿಗೆ ಕಂಪ್ಲೀಟ್ ಬಿಲ್ ಹಾಕಿರೋದು ಎಷ್ಟು ಗೊತ್ತಾ? 6 ಲಕ್ಷ ರೂಪಾಯಿ. 10 ದಿವಸ ಮಲ್ಗೆ ಸೇಲಂ ಇಂದ ತರಿಸೋದು. ನೀನ್ ಸೇಲಂ ಇಂದ ಯಾಕೆ ತರಿಸ್ತೀಯಾ? ನೀನು ಇದು ಸುಖಂದ್ರಾಜ್ ಹಾಕು ಹೂನಾರ ಅಂತಾರೆ. ದುಡ್ಡು ವೆಚ್ಚ ಮಾಡಬಾರ್ದು ಅಂತಾರಲ್ಲ ಸ್ವಾಮಿ ಇವರು. 40 ಲಕ್ಷ ಕರ್ಗ ಮಾಡಿದಿರಿ ಅಂತಾರಲ್ಲ. ಬಜೆಟ್ ಅಲ್ಲಿ ಯಾಕೆ 1.5 ಕೋಟಿ? ವಿಶ್ವವಿಖ್ಯಾತ ಬೆಂಗಳೂರು ಕರ್ಗಕ್ಕೆ 1.5 ಕೋಟಿ ಅಂತ ಯಾಕೆ ಇವರು ಮೆಚ್ಚುಗೆ ತೋರಿಸ್ಕೊಳ್ತಾರೆ? 40 ಲಕ್ಷ ಕರ್ಗ ಮುಗಿಸ್ಬೋದಂತ ಮಾಡಿ, ಪರವಾಗಿಲ್ಲ. ಇವ್ರಿಗೆಲ್ಲ ನಾನು ದುಡ್ಡು ಕೊಡ್ತೀನಿ. ಪ್ರತಿ ವರ್ಷ 40 ಲಕ್ಷದಲ್ಲೇ ಕರ್ಗ ಮಾಡಿ. ಯಾರು ದುಡ್ಡು ವೆಚ್ಚ ಮಾಡಬೇಡಿ ಅಂತ ಹೇಳ್ತೀರಲ್ಲ, 40 ಲಕ್ಷದ ಮೇಲೆ ನೀವು ಕರ್ಗ ಮಾಡಬೇಡಿ ಹೇಳ್ತೀನಿ. ಯಾಕೆ ಸುಮ್ಮನೆ ಬಜೆಟ್ ಅಲ್ಲಿ ಇಟ್ಬಿಟ್ಟು ಜನಾಂಗ ಕಲರ್ ಆಗ್ಬೇಕು? ನಮ್ ಜನಾಂಗಕ್ಕೆ ಒಂದು ಮೆಸೇಜ್ ಹೇಳ್ತೀನಿ. ಇವ್ರು ಯಾವ ವರ್ಷನೂ 1.5 ಕೋಟಿ ಬಜೆಟ್ ಅಲ್ಲಿ 1.5 ಕೋಟಿ ಕರ್ಗ ಕೇಳ್ತಾರಲ್ಲ, ಕೊಡ್ತಾ ಇಲ್ಲ. ಇದೆಲ್ಲ ಜನಾಂಗಕ್ಕೂ ತಿಳ್ಕೊಳ್ಳಿ. ಮತ್ತೆ ಧರ್ಮರಾಯ ಸ್ವಾಮಿ ದೇವಸ್ಥಾನ, ಹಿಂದೂ ದೇವಸ್ಥಾನದವರೆಲ್ಲ ಇದೆಲ್ಲ ತಿಳ್ಕೊಳ್ಳಿ. ಯಾಕಂತ ಹೇಳಿದ್ರೆ ಎಷ್ಟೋ ಜನ ನೋವು ಅನುಭವಿಸ್ತಾ ಇದ್ದೀರಾ. ಪ್ರತಿಯೊಬ್ರು ಬನ್ನಿ. ಇದಕ್ಕೆ ನಾವು ಇದಕ್ಕೂ ಮೇಲೆ ಸುಮ್ಮನೆ ಇದ್ರೆ ಇವ್ರದ್ದು ಅತಿರೇಕಕ್ಕೆ ಹೋಗುತ್ತೆ. ನಾನು ಹೇಳ್ತೀನಿ ಇವಾಗ್ಲೂ, ನಾವು ಚರ್ಚ್ ಆಗ್ಲಿ ಮಸೀದಿ ಆಗ್ಲಿ ಪ್ರತಿಯೊಬ್ರು ಅಣ್ಣ ತಮ್ಮಂದಿರ ತರ ಇದೀರಿ. ಇಲ್ಲಿಂದ ನಾವು ದರ್ಗಾಗೆ ಕರ್ಗ ಹೋಗುತ್ತೆ. ನಾವು ಅಣ್ಣ ತಮ್ಮಂದಿರ ತರ ಇದೀರಿ ಮುಸ್ಲಿಮ್ಸ್ ಅವರು. ನಾವು ನಿಮ್ಗೆ ತಾಕತ್ತಿದ್ರೆ ಇಲ್ಲಿ ಉಂಡಿ ದುಡ್ಡು ತಗೊಂಡೋಗ್ತಿರಲ್ಲ, ಮುಜರಾಯಿಂದ ಧರ್ಮರಾಯ ಸ್ವಾಮಿ ದೇವಸ್ಥಾನ ಆಗ್ಲಿ ಯಾವ್ದೇ ಹಿಂದೂ ದೇವಸ್ಥಾನ ಇದ್ದಾಗಲಿ, ನೀವು ಚರ್ಚು ಮಸೀದಿನಲ್ಲಿ ಉಂಡಿ ದುಡ್ಡು ಕೇಳಿ ನೋಡೋಣ. ಕೇಳಿ. ನೀವು ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಇಡ್ತೀರಾ? ಇದ್ರಲ್ಲಿ ನೀವು ದುಡ್ಡು ವೆಚ್ಚ ಮಾಡಲ್ವಲ್ಲ. ಸರ್ಕಾರದಿಂದ ಎಷ್ಟು ಮಸೀದಿಗಳಿಗೆ ಎಷ್ಟು ಚರ್ಚ್ಗಳಿಗೆ ಎಷ್ಟು ದುಡ್ಡು ರಿಲೀಸ್ ಮಾಡಿದೀರಾ? ಲೆಕ್ಕಾಚಾರ ಕೇಳಿದೀರಾ ನೀವು? ಓಪನ್ ಆಗಿ ಕೇಳ್ತಾ ಇದೀನಿ. ಓಪನ್ ಆಗಿ ಕೇಳಿದ್ರೆ ಸತೀಶ ಸರಿ ಇಲ್ಲ, ಸತೀಶನ್ ಮೇಲೆ ಕೇಸ್ ಹಾಕಿಸ್ತಾರೆ. ನಾನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ತಾ ಇಲ್ಲ. ಎಲ್ಲಾರು ಬನ್ನಿ. ನಮ್ಮ ಹಿಂದೂ ದೇವಸ್ಥಾನಗಳಿಗೆ ಆಗ್ತಾರ ಅನ್ಯಾಯ. ನಾನು ಪ್ರಧಾನಿ ಮಂತ್ರಿಗಳು ಒಂದು ಪತ್ರ ಬರೀತಾ ಇದ್ದೀನಿ. ಈಗ ಹಿಂದೂ ದೇವಸ್ಥಾನಗಳನ್ನ ನಮ್ಮ ಮುಜರಾಯಿಂದ ಬಿಡಿಸ್ಬಿಡಿ. ನಮ್ಗೆ ಇವ್ರದಿಂದ ದುಡ್ಡೇ ಬೇಡ. ನಮ್ಗೆ ಮೈಸೂರು ಮಹಾರಾಜರು ಕೊಟ್ಟಿರೋದು 1000 ಎಕರೆ ಜಾಗಗಳನ್ನ ಇವತ್ತೆಲ್ಲಾರು ಒಬ್ಬೊಬ್ರು ಬಂದ್ರೆ ಒಂದೊಂದು ಸರ್ಕಾರ ಬಂದ್ರೆ ದೇವಸ್ಥಾನ ಜಾಗ ಗುಡು. ಇದನ್ನ ಕೇಳೋರು ಯಾರು? ದೇವಸ್ಥಾನಕ್ಕೆ ಟೈಮ್ ಕರೆಕ್ಟ್ ಆಗಿ ಬರ್ತಾರೆ, ಗುಂಡಿ ದುಡ್ಡು ತಗೊಂಡೋಗ್ತಾರೆ. ಟೈಮ್ ಕರೆಕ್ಟ್ ಆಗಿ ಬರ್ತಾರೆ, ದೇವಸ್ಥಾನ ಬಾಡಿಗೆ ದುಡ್ಡು ತಗೊಂಡೋಗ್ತಾರೆ. ಒಂದು ಪೂಜಾರಿಗೆ ಅವ್ರು ಸಂಭಾವನೆ ಕೊಡೋದು ತಿಂಗಳಿಗೆ 1,500 ರೂಪಾಯಿ. 1,500 ರೂಪಾಯಿ ಒಂದು ಪೂಜಾರಿ ಪೂಜೆ ಮಾಡಕ್ಕಾಗತ್ತಾ? ಒಂದು ವರ್ಷದಲ್ಲಿ 12 ಜಾತ್ರೆ ಬರುತ್ತೆ. ನಿಮ್ಮನ್ನ ಜಾತ್ರೆ ಮಾಡು ಅಂತ ಹೇಳೋದು ಯಾರು ಅಂತಾರೆ? ಪೌರ್ಣಮಿ ಪೂಜೆಗೆ ನಿಮ್ಮನ್ನ ಪೌರ್ಣಮಿ ಪೂಜೆ ಮಾಡೋದು ಯಾರು ಅಂತ ಕೇಳ್ತಾರೆ. ಅದೇ ಉಂಡಿ ದುಡ್ಡು ಮಾತ್ರ ಬೇಕು ಇವ್ರಿಗೆ. ಯಾವ ಮಟ್ಟಿಗೆ ಹೋಗ್ತಾ ಇದೆ? ನಾನು ಯಾವುದೇ ಒಂದು ಸರ್ಕಾರದ ಪರವಾಗಿ ಯಾವುದೇ ಒಂದು ಸರ್ಕಾರ ವಿರುದ್ಧ ನಾನು ಮಾತಾಡ್ತಾ ಇಲ್ಲ. ಇದನ್ನ ಪ್ರತಿಯೊಬ್ರು ಕೇಳಬೇಕು. ಇಲ್ಲ ಅಂದ್ರೆ ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದೆ. ನಾನು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಈಗ ಹೈಕೋರ್ಟ್ಗೂ ಹಾಕೊಂಡಿದ್ದೀನಿ. ನಾನು ಒಂದು ಮಾತು ಹೇಳಿದ್ದೆ, ಏನಕ್ಕೆ ಈ 10 ತಿಂಗಳು ಸುಮ್ಮನೆ ಇದೆ ಗೊತ್ತಾ? ನಾನು ದುಡ್ಡು ಕಾಸು ವಿಷಯಕ್ಕೆ ಬರಲ್ಲ ಅಂತ ಹೇಳಿದೆ. ಕರ್ಗ ನಡೆಸ್ತೀನಿ ದುಡ್ಡು ಕಾಸು. ಆ ಟೈಮಲ್ಲಿ ನೋಡಿ ಎಲ್ಲ ಫೋಟೋ ಇಟ್ಟಿದ್ದೀನಿ. ಇವ್ರು ಬರ್ತಾರೆ ಕರ್ಗ ಹತ್ರ ನಾನು ಲೈಟಿಂಗ್ಸ್ ಹಾಕ್ಸ್ತಾ ಇದ್ದೀನಿ, ಎಲ್ಲರಿಗೂ ದುಡ್ಡು ಕೊಡಬೇಕು, ನನ್ಗೆ ದುಡ್ಡು ಕೊಡಿ ಅಂತ. ನೋಡಮ್ಮ ಮುಜರಾಜ್ ಕೇಳಂದ್ರೆ ಅವ್ರು ಹೇಳ್ತಾರೆ, ADC ನಾವು ಪಾಪ ವಿಡಿಯೋಗಳು ಇಟ್ಕೊಂಡಿಲ್ಲ, ದ್ರೌಪದಮ್ಮ ಹಣೆಗೂ ನೀವು ಕೊಡು ಸತೀಶ ದುಡ್ಡು, ನಾನು ಕೊಡ್ತೀನಿ ನಿಮಗೆ, ನಾವು ಕ್ಯಾಶಲ್ಲಿ ಕೊಡಂಗಿಲ್ಲ ಅಂತ ಇವರೆಲ್ಲ ಸಾಕ್ಷಿ ಇದ್ದಾರೆ. ಆ ದ್ರೌಪದಮ್ಮ ಹಣೆಗೂ ಇವತ್ತು ಹೇಳ್ತೀನಿ, ಅವ್ರು ಬಂದು ದೇವ್ರ ಮುಂದೆ ಕರ್ಪೂರ ಅಂಟಿಸ್ತೀನಿ, ನಾನು ಅಂಟಿಸ್ತೀನಿ. ಎಲ್ಲಾರು ಹೇಳ್ತಾರೆ ನೀನು ಕ್ಯಾಶಲ್ಲಿ ಕೊಡು. ಅದೆಲ್ಲ ಫೋಟೋ ಇಟ್ಟಿದ್ದೀನಿ. ನನ್ನ ಹತ್ರ ಇಟ್ಟಿರೋ ಡಾಕ್ಯುಮೆಂಟ್ಸ್ 1000 ಪೇಜ್ ಮೇಲೆ ಇದೆ. ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇಟ್ಟಿದ್ದೀನಿ. ಇವ್ರು ಇಷ್ಟ ಬಂದಂಗ ಇವ್ರಿಗೆ ಕಮಿಷನ್ ಕೊಟ್ರೆ, ಇವ್ರಿಗೆ ಪ್ರತಿಯೊಂದು ಇದು ಮಾಡಿದ್ರೆ ನಾವು ಒಳ್ಳೆಯವರು, ನಾವೇನಾದ್ರು ಕೇಳಿದ್ರೆ ಕೆಟ್ಟವರು. ಸರ್ 6 ಜನ ಅಧಿಕಾರಿಗಳು ಸೃಷ್ಟಿ ಆಗ್ತಾರೆ. ಕೋರ್ಟ್ ಒಂದು ಡೈರೆಕ್ಷನ್ ಕೊಡುತ್ತೆ, EO ಅಧ್ಯಕ್ಷರು ಕರ್ಗ ನಡೆಸಬೇಕು, ದುಡ್ಡು ಕಾಸು ವ್ಯವಹಾರ EO ನೋಡ್ತಾರೆ. ಸರ್ ಕರ್ಗ 2 ತಿಂಗಳು ಮುಂಚೆ ನಾವು ರೆಡಿ ಮಾಡೋದು, ಕರ್ಗ ಆದ್ಮೇಲೆ ಇವರು ದುಡ್ಡು ಕಾಸು ಕರ್ಗ ಹೆಸರು ನಡಿಬೇಕು. ತಹಸೀಲ್ದಾರ್ ಬಂದು ಅರವಿಂದ್ ಬಾಬು ಮೈನಾ ಕಮಿಷನರ್ ಅರವಿಂದ್ ಬಾಬು ತಹಸೀಲ್ದಾರು. ಈಗ ಇದನ್ನ ಕೇಳೋದನ್ನ ಬಂದು ಸರ್ ಇಲ್ಲ ನಾನು ಹೇಳ್ತೀನಿ ನೋಡಿ, ಈ 5 ಜನ ಅಧಿಕಾರಿಗಳಲ್ಲಿ EO ತಹಸೀಲ್ದಾರ್ನ ಮುಂದೆ ಬಿಡ್ತಾರೆ. ಇನ್ನ 3 ಜನ ಬರಲ್ಲ ಪಿಕ್ಚರ್ಗೆ. ಅವರು ಏನ್ ಮಾಡ್ತಾರೆ, ಸುಮ್ಮನೆ ಬಂದು ಹೋಗ್ಬಿಡ್ತಾರೆ. ಅವ್ರು ಎಲ್ಲೂ ಸಿಕ್ಕಾಕೊಳ್ಳಲ್ಲ. ADC ಜಗದೀಶ್, ADC ಅವರು ಜಗದೀಶ್, EO ಬಂದು ನವೀನು. ಅಲ್ಲ ಇವಾಗ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಇದೆಲ್ಲ ಬೈಲಿಗೆ ಬರುತ್ತೆ ಅಂತ ಇಲ್ಲಿರೋ EOನ ನಾವ್ ಹೇಳಿದ್ರಿ ಪ್ರೆಸ್ ಮೀಟ್ ಮಾಡ್ತೀರಾ ಅಂತ ಹೇಳಿ. EO ಅವಾಗ ಈ ದುಡ್ಡು ಕಾಸಲ್ಲಿ ಮಾಡಿರೋದು EO ಬಂದು ನವೀನು. ಇವಾಗ ಈ ಒಡವೆನಲ್ಲಿ ಮಾಡಿರೋದು ನಾಗರಾಜ್. AC
AC ಬಂದಿ ಮುಜರಾಯಿ AC ಬಂದಿ ಪುರುಷೋತ್ತಮ್. ಇದು ಒಂದು ಟೀಮ್ ಸರ್. ಅವರು ಯಾರು ಒಂದು ಸೈನ್ ಹಾಕಲ್ಲ. 10 ಲಕ್ಷಕ್ಕೆ 2 ಲಕ್ಷ ತಹಸೀಲ್ದಾರ್ ಮುಖಾಂತರ ನೀಡ್ತಾರೆ. ನಾನು ಇವಾಗ ಅವ್ರು ಹೇಳ್ತಾರೆ ಈಗ 40 ಲಕ್ಷ ರಿಲೀಸ್ ಆಗಿದೆಯಪ್ಪ, ಅದ್ರಲ್ಲಿ ನಾನು ಯಾರು ಕೊಡ್ಲಿ ಯಾರು ಬಿಡ್ಲಿ, ಒಂದ್ ಕೆಲಸ ಮಾಡ್ತೀನಿ ಯಾರು ಕೊಡ್ಲಿ ಅಂತ ಕೇಳ್ತಾರೆ. ಇವ್ರು ಎಲ್ಲಾರು ನನ್ನ ಮೇಲೆ ಪ್ರೆಸರ್. ನಾನು ಹೇಳ್ತೀನಿ ಒಂದ್ ಕೆಲಸ ಮಾಡಿ ಸರ್, ಪಾಪ ಇವ್ರು ಹೇಳ್ತಾರೆ ನಾನು 2 ಲಕ್ಷ ಕೊಟ್ಬಿಡ್ತೀನಿ, ನಂಗೆ ದುಡ್ಡು ರಿಲೀಸ್ ಮಾಡಿಸಿ ಅಂತ. ಯಾರೋ ಹೂನಾರ್ದವ್ರು ಸರ್ ಒಂದ್ ಕೆಲಸ ಮಾಡಿ ವಸ್ತ್ರಪೇಟದು ಹೂನಾರದ್ದು ಮಾಡಿಸಿ 2 ಲಕ್ಷ ಅವ್ರು ಕೊಡ್ತೀನಿ ಅಂತ ಅವ್ರೆ. AC ಕಳಿಸ್ತೀನಿ ಅಂತ ಹೇಳಿದ್ರೆ ಆಡಿಯೋ ಇಟ್ಟಿದ್ದೀನಿ, ವಿತ್ ಫೋಟೋ ಸಮೇತ ಇಟ್ಟಿದ್ದೀನಿ, ಎಲ್ಲ ಕೊಡ್ತೀನಿ. ಎಲ್ಲರಿಗೂ ಮೊಬೈಲ್ ಕಳಿಸ್ತಾರೆ. ಮತ್ತೆ ಇವಾಗ ಈ ಒಡವೆ ಇದೆಯಲ್ಲ ತಗೊಂಡ್ಬಂದು ನಾವು ಕಂಪ್ಲೇಂಟ್ ಮಾಡಿದ್ಮೇಲೆ ತಗೊಂಡ್ಬಂದು ವಿಡಿಯೋ ನಾನು ಹುಂಡಿನ ಇಟ್ಬಿಟ್ಟು ಹುಂಡಿನ ಕೈ ಮುಗಿತಾರೆ ಇವು ಇಟ್ಟಿದ್ದೀನಿ. ಸ್ಟೇಷನ್ ಹೋದ್ರೆ ಏನ್ ಹೇಳ್ತಾರೆ, ಇದು ನಾವು ಕಂಪ್ಲೇಂಟ್ ತಗೊಳಕ್ ಬರಲ್ಲ, ಇದು ನಿಮ್ ಮುಜರಾಯಿ ಸೇರಿದ್ದು, ಮುಜರಾಯಿ DC ಕೊಡಿ ಅಂತಾರೆ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.